ರೆಕಾರ್ಡಿಂಗ್ ಕಂಪನಿ ಮೂಲಕ ಅದೆಷ್ಟು ಹಾಡುಗಳು ಕೊಟ್ಟಿದ್ದಾರೆ. ಗಜ ಸಿನಿಮಾದ ಈ ಹಾಡುಗಳು ಕೂಡ ನಾವು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿನಲ್ಲೇ ಕೇಳಿದ್ದು. ನಮ್ಮದೇ ರೈಟ್ಸು. ಗಜ ಕೂಡ ನಮ್ಮದೇ ರೈಟ್ಸು. ಆ ಕಾಲದಲ್ಲಿ ಹಂಗೆ ಹೋಗಿತ್ತು. ಇವರೊಂದು ಸಾಂಗ್ ರೀಮಿಕ್ಸ್ ಮಾಡೋಣ ಅಂತ ಕೇಳ್ತಾ ಇದ್ರು, ಯಾವ್ಯಾವುದೋ ಹುಡ್ಕೊಂತ ಬರ್ತಾಯಿದ್ರು. ಬನ್ನಿ ಅಂದ್ಬಿಟ್ಟು ಈ ಸಾಂಗ್ ಎತ್ಕೊಟ್ಟೆ. ನಮ್ಮದೇ ರೈಟ್ಸು, ನಾವು ಮಾಡೋಣ ಅಂತ. ಸೊ ದರ್ಶನ್ ಸರ್ಗೆ ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡಿರೋದು ಕ್ಯಾಸೆಟ್ ರೈಟ್ಸು. ಸೊ ನಮ್ಮದು ದರ್ಶನ್ದು ಭಾಳ ರಿಲೇಷನ್ ಇದೆ. ಅದಕ್ಕೆ ಇದೇ ಹಾಡು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ರೀಮಿಕ್ಸ್ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ. 6ನೇ ತಾರೀಕು ಫಿಲ್ಮ್ ರಿಲೀಸ್ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನೋಡಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿ ಸಾಂಗ್ ಆ್ಯಂಡ್ ಫಿಲ್ಮ್ ಆಲ್ಸೋ. ಡಿಸ್ಟ್ರಿಬ್ಯೂಷನ್ ನಾನೇ, ಬಟ್ ಎನ್ ಕುಮಾರ್ ಈಸ್ ಗೈಡಿಂಗ್ ಅಸ್ ಇನ್ ಎವ್ರಿವೇರ್. ಥಿಯೇಟರ್ಸ್ ನಾನು 200-300 ಥಿಯೇಟ್ರಿಗೆಲ್ಲ ಬರ್ತಾಯಿಲ್ಲ. ಲಿಮಿಟೆಡ್ ಥಿಯೇಟ್ರು. ಪಬ್ಲಿಸಿಟಿ 300 ಥಿಯೇಟ್ರ್ ಅಷ್ಟು ಮಾಡಿದ್ದೀನಿ. ಅಂದರೆ 300 ಥಿಯೇಟ್ರ್ ಎಷ್ಟು ಹಾಕಬೇಕು ಅಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ. ಬಟ್ ಎಲ್ಲ ಕಡೆ ಓಪನ್ ಮಾಡಲ್ಲ. ಲಿಮಿಟೆಡ್ ಥಿಯೇಟರ್ಸ್, ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಓಪನ್ ಮಾಡ್ತೀನಿ. ಫಸ್ಟ್ ಶೋ ಸೆಕೆಂಡ್ ಶೋ ಆಗಲಿ, ಅದಾದಮೇಲೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಥರ ಅಂತ. ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ನಾವು 200 ಹಾಕ್ಬಿಟ್ಟು ಅದೆಲ್ಲ ಬೇಡ ಅಂತಂದ್ಬಿಟ್ಟು, ಯಾಕೆಂದರೆ ಐ ಹ್ಯಾವ್ ಕಾನ್ಫಿಡೆಂಟ್. 200 ಹಾಕಿ ಅರ್ಧ ಆದರೆ ಸಾಕು, ನಂಗೆ ಸಾಕು ಅನ್ನೋ ಲೆವೆಲ್ ಇದ್ದಾರೆ. ಈಗ ಬೇಡ, ನಾನು ಹಂಗಲ್ಲ. ಕಡಿಮೆ ಥಿಯೇಟ್ರ್ಸ್ ಹಾಕಿ ನೀಟಾಗಿ ಗೊತ್ತಾದ್ಮೇಲೆ ಅವರೇ ಡಬಲ್ ಮಾಡ್ಕೊತಾರೆ. ಈಗ ಮಲ್ಟಿಪ್ಲೆಕ್ಸಲ್ಲಿ ಶೋ ಕೊಡಲ್ಲ ಅಂದರೆ ನಮ್ಮದಲ್ಲ, ಅದು ತಪ್ಪು. ಒಂದು ಸರಿ ಜನ ಬಂದು ಇದಾದರೆ ಡೆಫಿನೆಟಾಗಿ ಅವರೇ ಡಬಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಕೇಳೋ ನೆಸಿಟಿ ಇರೋದಿಲ್ಲ ಅವ್ರಿಗೆ. ಥಿಯೇಟ್ರ್ ಸಿಕ್ಕಿಲ್ಲ ಅದೆಲ್ಲ, ನಾವು ಹೆಂಗಿದ್ರೂ ಬರ್ತೀವಿ. ನಾವು ಒಂದು ಸೆಟಪ್ ಆಗಿದೆ, ನನಗೆ ಎಷ್ಟು ಬೇಕೋ ಆ ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಪಬ್ಲಿಸಿಟಿ ಮಾಡೋ ರೀತಿ ಮಾಡ್ತಾಯಿದ್ದೀನಿ. ಫಸ್ಟು ಶೋ ಒಂದು ಸ್ವಲ್ಪ ಕಡಿಮೆ ಆಗೋದಕ್ಕೆ 12ಕ್ಕೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಶೋ ಡೆಫಿನೆಟಾಗಿ ಗೊತ್ತು, ಇಟ್ ವಿಲ್ ಬಿಕಮ್ ಡಬಲ್ ಆರ್ ತ್ರಿಬಲ್. ಇಷ್ಟು ಕಾನ್ಫಿಡೆನ್ಸ್ ಇದೆ.